ದೇಹವನ್ನು ಮೂಡಿಸ್ತಕ್ಕಂಥದ್ದು ಕನ್ನಡಿ, ಭಾವವನ್ನು ಮೂಡಿಸ್ತಕ್ಕಂಥದ್ದು ಕನ್ನಡ ಎನ್ನುವ ದ ರಾ ಬೇಂದ್ರೆಯವರ ಮಾತಿನೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತಾ ಸಮಸ್ತ ಕನ್ನಡ ಕುಲಕೋಟಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ನಮ್ಮ ಈ ಒಂದು ಸಂಚಿಕೆಯಲ್ಲಿ ಹೊಸ ಪುಸ್ತಕ, ಹೊಸ ಆಥರ್ ನಮ್ಮ ಕರುನಾಡಿಗೆ ಪರಿಚಯ ಮಾಡ್ತಕ್ಕಂಥದ್ದು ಈ ಒಂದು ವಿಡಿಯೋದ ಮೂಲ ಉದ್ದೇಶ. ಆತ್ಮೀಯರೇ, ನನ್ನ ಪಕ್ಕದಲ್ಲಿ ಕುಂತಿರ್ತಕ್ಕಂಥದ್ದು ಶ್ರೀ ಹರೀಶ್ ಅಂತೇಳಿ. ವೃತ್ತಿಯಲ್ಲಿ ವಕೀಲರು, ಪ್ರವೃತ್ತಿಯಲ್ಲಿ ಶಿಕ್ಷಕರು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪಾರವಾದ ಅನುಭವವನ್ನು ಹೊಂದಿರತಕ್ಕಂಥವರು. ನಿರಂತರವಾಗಿ 5 ವರ್ಷಗಳ ಕಾಲ ತನು ಮನ ಧನವನ್ನು ಅರ್ಪಿಸಿ ಕನ್ನಡದ ಮಕ್ಕಳಿಗೆ ಏನನ್ನಾದರೂ ಅಳಿಲು ಸೇವೆಯನ್ನು ಸಲ್ಲಿಸಬೇಕೆನ್ನುವ ದೂರದೃಷ್ಟಿ ಮತ್ತು ಘನತತ್ವವನ್ನು ಹಿಡಿದುಕೊಂಡು ತಮ್ಮದೇ ಬರವಣಿಗೆಯಲ್ಲಿ ಪುಸ್ತಕಗಳನ್ನು ಕನ್ನಡ ನಾಡಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಈ ಪುಸ್ತಕದ ಹಿಂದೆ ಒಂದು ಪ್ರಸವ ಅಂತಕ್ಕಂತಹ ಸಂದರ್ಭದಲ್ಲಿ ಒಂದು ಮಗು ಹುಟ್ಟಬೇಕಾದ ಸಂದರ್ಭದಲ್ಲಿ ಸಾಕಷ್ಟು ಪ್ರಸವ ವೇದನೆಯನ್ನು ತಾಯಿ ಅನುಭವಿಸ್ತಕ್ಕಂಥದ್ದು ನೋಡ್ಬೋದು. ಹಾಗೆ ಒಂದು ಪುಸ್ತಕವನ್ನು ಬರೆಯುವುದು ಒಂದೇ, ಒಂದು ಮಗುವನ್ನು ಹೇರುವುದು ಒಂದೇ. ಸೊ ಈ ನಿಟ್ಟಿನಲ್ಲಿ ಶ್ರೀ ಹರೀಶ್ ಅವರು ತಮ್ಮ ಅನುಭವಗಳನ್ನು, ಅಭಿಪ್ರಾಯಗಳನ್ನು, ತಮ್ಮ ಪುಸ್ತಕದ ವೈಶಿಷ್ಟ್ಯತೆಗಳನ್ನು, ಅದರ ಇಂದಿನ ಸಂಕಷ್ಟಗಳನ್ನು, ಸಂತಸದ ಗಳಿಗೆಗಳನ್ನು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಹರೀಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತುಂಬ ಹೃದಯದ ಧನ್ಯವಾದಗಳು. ನಮ್ಮನ್ನು ನಿಮ್ಮ ವೇದಿಕೆಗೆ ಕರೆದು ಪುಸ್ತಕ ಬಿಡುಗಡೆ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನಿಮ್ಮಂಥ ವಿದ್ಯಾವಂತರು ನಮ್ಮನ್ನು ಕರೆದು ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀರಾ. ಅದಕ್ಕೆ ತಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೋಡಿ, ಶಾಂತ ಮಾರ್ಗದ ಮೂಲ ಮತ್ತು ಮೊದಲ ಉದ್ದೇಶ ಯಾರ್ಯಾರಿಗೆ ಪ್ರತಿಭೆ ಇರುತ್ತೋ ಇದು ವೇದಿಕೆ. ಸೊ ನೀವು ಪ್ರತಿಭಾವಂತರು, ಇಟ್ ಈಸ್ ಎ ಅರ್ನ್ಡ್ ಒನ್, ನೀವು ಅರ್ನ್ ಮಾಡ್ಕೊಂಡಿದ್ದೀರಾ. ನನಗೆ ಗೊತ್ತಿದೆ, ಒಂದು ಪುಸ್ತಕ ಬರೆಯೋದ್ರೊಳಗಡೆ ನಮ್ಮ ಆತ್ಮವಿಶ್ವಾಸ, ಸ್ಪಿರಿಟು ಎಲ್ಲವೂ ಕಡಿಮೆ ಆಗುತ್ತೆ. ಬಹುತೇಕವಾಗಿ ಎಲ್ಲರದು ಆರಂಭಿಕ ಶೂರತ್ವ ಇರುತ್ತೆ. ಆದರೆ 1 ದಿವಸ 2 ದಿವಸ ಬರೀಬೋದು, 3 ದಿವಸ ತಗೊಂಡು ಹೋಗೋದು ಇರುತ್ತಲ್ಲ. ಅದಕ್ಕೆ ಕೇಳ್ತಾ ಇದ್ದೆ, ಪ್ರತಿ ದಿವಸ ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ? ದಟ್ ವರ್ಕಿಂಗ್ ಆಸ್ ಎ ಲಾಯರ್ ಅಂಡ್ ಪ್ರಿಪೇರಿಂಗ್ ಫಾರ್ ದಿ ಜಡ್ಜ್ ಮೇನ್ಸ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದಾರೆ. ಸೊ ಜಡ್ಜ್ ಎಕ್ಸಾಮ್ ಫಿಲಿಮ್ಸ್. ಹೌದು ಸರ್, ನೆಕ್ಸ್ಟ್ ಡಿಸೆಂಬರ್ 6 ಮತ್ತು 7ಕ್ಕೆ ಮೇನ್ಸ್ ಡೇಟ್ ಅನೌನ್ಸ್ ಆಗಿದೆ. ಆಲ್ರೆಡಿ ಪ್ರಿಲಿಮ್ಸ್ ಕ್ವಾಲಿಫೈ ಆಗಿದ್ದೀನಿ. ಜೊತೆಗೆ ನಾನು ಸಿವಿಲ್ ಆಸ್ಪಿರೆಂಟು. ನಾನು ಕ್ಲಾಸ್ 1 ಆಫೀಸರ್ ಮಾತ್ರ ಎಕ್ಸಾಮ್ ತಗೊಳ್ತಾ ಇದ್ದೀನಿ. ಯಾವುದೇ ಬಟ್ ನನಗೆ ಏನಾದರೂ ಅಚೀವ್ ಮಾಡಬೇಕು, ಕ್ಲಾಸ್ 1 ಆಫೀಸರ್ ಆಗಬೇಕು, ನನ್ನದೇ ಆದ ಅಳಿಲು ಸೇವೆ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಕೊಡಬೇಕು, ಮತ್ತು ಕರ್ನಾಟಕದ ಜನತೆಗೆ ಕೊಡಬೇಕು ಅನ್ನೋ ಒಂದು ನಂದು ಮಹದಾಶಯ ಇದೆ ಸರ್. ನೋಡಿ, ಇವರು ಜಡ್ಜ್ ಪರೀಕ್ಷೆಯಲ್ಲಿ ಮುಖ್ಯ ಪರೀಕ್ಷೆಯನ್ನು ಬರೆಯೋಕೆ ಕಣಿ ಆಗ್ತಿದ್ದಾರೆ. ಸೊ ನಾವು ಈ ದಿನದಂದು ಕರ್ನಾಟಕ ರಾಜ್ಯೋತ್ಸವದಂದು ಕನ್ನಡ ನಾಡಿಗೆ ಅವರು ನ್ಯಾಯಾಧೀಶರಾಗಿ ಬಂದು ಬಡವರ ಪರವಾಗಿ ನ್ಯಾಯವನ್ನು ನೀಡಲಿ ಅಂತ ಹೇಳಿ ಈ ಕ್ಷಣದಲ್ಲಿ ನಮ್ಮ ಹಾರೈಕೆ ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ನೇರವಾಗಿ ಪುಸ್ತಕದ ಕುರಿತು ಒಂದಿಷ್ಟು ಮಾಹಿತಿ. ಎಷ್ಟು ಪುಸ್ತಕಗಳನ್ನು ಬರೆದಿದ್ದೀರಾ ಸರ್? ಇತ್ತೀಚೆಗೆ ನಾನು ಈಗ 5 ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಇದರ ಹಿಂದೆ ತುಂಬ ಸಾಕಷ್ಟು ಶ್ರಮಪಟ್ಟು ವರ್ಕ್ ಮಾಡಿದ್ದೀನಿ. ಯಾಕೆ ಈಗ ಮಾರ್ಕೆಟಲ್ಲಿ ತುಂಬ ಲೇಖಕರಿದ್ದಾರೆ. ನಾನು ಎಕ್ಸಾಮ್ ದೃಷ್ಟಿಕೋನದಿಂದ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತ ಮಾಡಿದ್ದೀನಿ. ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ತುಂಬ ಸಾಕಷ್ಟು ಪುಸ್ತಕಗಳಿದ್ದಾವೆ, ಓಕೆನಾ. ನಮ್ಮ ಕನ್ನಡದಲ್ಲಿ ಬೆರಳೆಣಿಕೆ ಮಾತ್ರ ಪುಸ್ತಕಗಳಿದ್ದಾವೆ. ಆ ಕಾರಣದಿಂದ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಏನಾದರೂ ಒಳ್ಳೆ ಕಂಟೆಂಟ್, ಗುಡ್ ಕಂಟೆಂಟನ್ನು ಕೊಡಬೇಕು ಅಂತ ಈ ಪುಸ್ತಕಗಳನ್ನ ಬರೆಯೋದಕ್ಕೆ ಪ್ರಾರಂಭಿಸಿದೆ. 2019 ನಾನು KS ಮೇನ್ಸ್ಗೆ GS 3 ಪೇಪರ್ ಬರೆದೆ. ಅದು ಸಾಮಾನ್ಯ ಪೇಪರ್ 3 ಪತ್ರಿಕೆ 3ರಲ್ಲಿ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಪುಸ್ತಕವನ್ನು ಲಾಂಚ್ ಮಾಡಿದೆ 2019ರಲ್ಲಿ. ನಾನು ಎಕ್ಸಾಮ್ ಓರಿಯೆಂಟೆಡ್ ಪುಸ್ತಕನ ಲಾಂಚ್ ಮಾಡಿದೆ. ತುಂಬ ಫೀಡ್ಬ್ಯಾಕ್ ಬಂತು. ಅಂದರೆ ಪಾಸಿಟಿವ್ ಬಂತು, ನೆಗೆಟಿವ್ ಬಂತು. ಅಂದರೆ ಒಬ್ಬ ಮನುಷ್ಯ ಪಾಸಿಟಿವನ್ನು ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಳ್ತಾನೋ ನೆಗೆಟಿವನ್ನು ಅದೇ ರೀತಿ ಆಕ್ಸೆಪ್ಟ್ ಮಾಡ್ಕೋಬೇಕು. ಅಲ್ಲಿಂದ ನನ್ನ ಪ್ರೇರೇಪಣೆ ಸ್ಟಾರ್ಟ್ ಆಯಿತು. ಪುಸ್ತಕ ಬರೆಯೋ ಹಂಬಲ, ವಿದ್ಯಾರ್ಥಿಗಳಿಗೆ ಏನಾದರೂ ಕೊಡಬೇಕು, ನನ್ನ ಕಡೆಯಿಂದ ಏನಾದರೂ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಪುಸ್ತಕ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ದಿನೇ ದಿನೇ ನಾನು ಸ್ಟಡಿ ಮಾಡ್ತಾ
ನಾನು ಏನೇ ಮಾಡಿದ್ರು ಅದನ್ನ ನೋಟ್ಸ್ ಮಾಡ್ತಿದ್ದೆ, ನೀಟಾಗಿ ನೋಟ್ಸ್ ಮಾಡ್ತಿದ್ದೆ, ಯಾವುದೇ ಪೇಪರಲ್ಲಿ ಬರೀತಿರ್ಲಿಲ್ಲ. ನನ್ನದೇ ಆದ ಒಂದು ಪುಸ್ತಕದಲ್ಲಿ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ತಿದ್ದೆ. ಆ ಕಾರಣದಿಂದ ಈ ಮಟ್ಟಕ್ಕೆ 5 ಪುಸ್ತಕಗಳು ಬಿಡುಗಡೆ ಮಾಡುವ ಹಂತಕ್ಕೆ ಬಂದು ತಲುಪಿದ್ದೀನಿ ಸರ್. ಓಕೆ, ಈಗ ನಾವು ತಡ ಮಾಡದೆ ನೇರವಾಗಿ ಕಾರ್ಯಕ್ರಮದ ಮುಖ್ಯ ಉದ್ದೇಶದ ಕಡೆ ಗಮನ ಬರೋಣ. ಈಗ ನಿಮ್ಮ ಮುಂದೆ ಅಂದರೆ ಕರ್ನಾಟಕದ ಮುಂದೆ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ನೋಡಿ, ಇದು ಇಲ್ಲಿರ್ತಕ್ಕಂಥದ್ದು ಒಂದು ವಿಶೇಷವಾಗಿ ಈ ಪುಸ್ತಕ ಬಿಡುಗಡೆ ಮಾಡ್ತಕ್ಕಂಥದ್ದು ನಾವು ಯಾವುದೇ ಸಮಯವನ್ನು ಹಾಕಿಲ್ಲ. ಯಾಕೆ ಅಂತಂದ್ರೆ ನಾವು ಸಮಯ ನೋಡಿ ಪುಸ್ತಕ ಬಿಡುಗಡೆ ಮಾಡಲ್ಲ. ಏನಕ್ಕೆ ಅಂದ್ರೆ ಸಮಯ ನೋಡಿ ಪುಸ್ತಕ ಬರ್ತಿಲ್ಲ. ಸೊ ನಮಗೆ ರಾಹುಕಾಲ, ಗೂಳಿಕಾಲ, ಅಮೃತ ಕಾಲ ಏನಿಲ್ಲ. ಬಸವಣ್ಣವ್ರು ಒಂದು ಮಾತು ಹೇಳ್ತಾರೆ, ಎಮ್ಮವರು ಬೆಸಗೊಂಡರೆ ಅದೇ ಶುಭ ಲಗ್ನವೆನ್ನಿರೆ ಅಂತ. ಹಾಗೆ ಪುಸ್ತಕಕ್ಕೆ ಅಲ್ವಾ? ಹೌದೌದು. ಮತ್ತೆ ಇನ್ನೊಂದೇನು ವಿಷಯ ಅಂದ್ರೆ ಸರ್, ನಮ್ಮ UPSC ಮತ್ತೆ KPSC ಆಸ್ಪಿರೆಂಟಿಗೆ ಯಾವುದೇ ರೀತಿ ಒಂದು ನಾವು ಓದಿದ್ದು ಸಬ್ಜೆಕ್ಟೇ ಬೇರೆ ಇರುತ್ತೆ ಸರ್. ಮತ್ತೆ ಇಲ್ಲಿ UPSC ಮತ್ತೆ KPSC ಆಸ್ಪಿರೆಂಟ್ ಬಂದಾಗ ನಾವು ಸಾಗರದಲ್ಲಿ ಧುಮುಕ್ಬಿಡ್ತೀವಿ ಸರ್. ಸಾಗರದಲ್ಲಿ ಧುಮುಕಿದಾಗ ಎಲ್ಲ ವಿಷಯಗಳನ್ನ ನಾವು ಅಧ್ಯಯನ ಮಾಡ್ತೀವಿ ಅಲ್ವಾ? ಆ ಕಾರಣದಿಂದ ನಮ್ಮ UPSC ಮತ್ತೆ KPSC ಆಸ್ಪಿರೆಂಟ್ಗೆ ಒಂದು ಓಷನ್ ನಲ್ಲಿ ಇಳಿದಾಗ ನಾವು ಈಜ್ಕೊಂಡ್ ಬರ್ಲೇಬೇಕು ಸರ್. ಇಲ್ಲ, ನಿಜ ನಿಜ, ದಡ ಸೇರ್ಲೇಬೇಕು ಅಂತ ಒಂದು ಹಂಬಲ ಇರುತ್ತೆ. ಹೌದು ಹೌದು. ಅದನ್ನ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಕಾಡೆಮಿಕ್ ಅಪ್ರೋಚ್ ಬೇರೆ, ಎಕ್ಸಾಮ್ ಆಂಗಲ್ ಬೇರೆ. ನಾವು ಕೊಟ್ಟಿರ್ತಕ್ಕಂತಹ ಪುಸ್ತಕ, ಬರೆದಂತಹ ಪುಸ್ತಕ ಇದು ಪರೀಕ್ಷಾ ದೃಷ್ಟಿಯಿಂದ ಬರೆದಂತಹ ಪುಸ್ತಕವಾಗಿದೆ. ಸೊ ನೀವು ಇಲ್ಲಿ ಕನ್ನಡಿಗ, ಫಾರ್ ಎಕ್ಸಾಂಪಲ್ ಮೊದಲ ಪುಸ್ತಕ ಈಗ ಸಮರ್ಪಣೆ ಕನ್ನಡ. ನೋಡಿ, ಈ ಕನ್ನಡ ಪುಸ್ತಕದಲ್ಲಿ ನೀವು ಪಾಸ್ ಆಗಬೇಕು, ಸಿ ಗ್ರೂಪ್ ಅಂದ್ರೆ ಏನ್ ಬೇಕು ಅಷ್ಟು ಮಾಹಿತಿ ಇರುತ್ತೆ. ನೀವು ಯಾರು ಇಲ್ಲಿ ಪಂಪ, ಪನ್ನ, ರನ್ನರ್ ಆಗುವ ಅವಶ್ಯಕತೆ ಇಲ್ಲ. ಸೊ ನೀವು ಇಲ್ಲಿ PhD ಇನ್ ಕನ್ನಡ ಮಾಡುವ ಅವಶ್ಯಕತೆ ಇಲ್ಲ, MA ಇನ್ ಕನ್ನಡ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಿರೋದು ಇಲ್ಲಿ ಸಿ ಗ್ರೂಪ್ ಪರೀಕ್ಷೆಗೆ. ಮತ್ತೆ ಇನ್ನೊಂದು ಸರ್, ಇದರ ವಿಶೇಷತೆ ಇನ್ನೊಂದು ಏನಂದ್ರೆ, ಈಗ ಯಾರು ಪ್ರೌಢಶಾಲಾ ವಿದ್ಯಾರ್ಥಿಗಳು, ಈಗ 10th ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಆ 10th ಸ್ಟೂಡೆಂಟ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಈವನ್ PhD ಸ್ಟೂಡೆಂಟ್ಸ್ ಕೂಡ ಇದನ್ನ ರೆಫರ್ ಮಾಡ್ಬೋದು. ಮತ್ತೆ ಏನಂದ್ರೆ ಇದರ ವಿಶೇಷತೆ ಏನಂದ್ರೆ, ನಮ್ಮ ಗ್ರೂಪ್ ಸಿಗೆ ಏನ್ ಬೇಕಿಲ್ಲ ಅದಕ್ಕಿಂತ ಹೆಚ್ಚು ಮಾಹಿತಿಯನ್ನು ಒಳಗೊಂಡಿದೆ. ಹೌದು ಸರ್, ತುಂಬಾ ಇನ್ಫಾರ್ಮೇಶನ್ ಇದೆ. ಸೊ ಈಗ ಮೊದಲನ ಪುಸ್ತಕ ಯಾವುದು ಇದು ಅಂತಂದ್ರೆ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ. ಓಕೆ, ಸೊ ಇದು ಸಿ ಗ್ರೂಪ್ ಎಕ್ಸಾಮ್ಸ್ಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವ್ರ ಟಾರ್ಗೆಟ್ ಸೆಕ್ಷನ್. ಜೊತೆಗೆ 10th ಎಕ್ಸಾಮ್ ವಿದ್ಯಾರ್ಥಿಗಳು ಮತ್ತೆ PhD ನೆಟ್. ಮತ್ತೆ ನಮಗೆ ಸಾಮಾನ್ಯ ಕನ್ನಡ ಪೇಪರ್ ಇದೆಯಲ್ಲ, ಕಮ್ಯುನಿಕೇಶನ್ ಪೇಪರ್, ಈಗ FDAಗೆ ಕಮ್ಯುನಿಕೇಶನ್ ಪೇಪರ್ 100 ಮಾರ್ಕ್ಸ್ ಇರುತ್ತೆ. ಅದು ಕನ್ನಡ ವ್ಯಾಕರಣ ರಿಲೇಟೆಡ್ 100 ಮಾರ್ಕ್ಸ್ ಇರುತ್ತೆ ಸರ್. ತುಂಬಾ ಅದ್ಭುತವಾಗಿದೆ ಇದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ 100 ಮಾರ್ಕ್ಸ್ಗೆ 95 ಮೇಲೆ ಸ್ಕೋರ್ ಮಾಡಬಹುದು. ಇನ್ನು 5 ಮಾರ್ಕ್ಸ್ ಎಲ್ಲಿ ಹೋಗುತ್ತೆ ಅಂತ ಹೇಳ್ಬಿಡ್ತೀನಿ. ಬಿಕಾಸ್ ಈಗ ಪದಕೋಶ ಅಂತ ಇದೆ. ಪದಕೋಶ ಲೈಕ್ ಎ ಓಷನ್ ಸರ್. ಯಾವುದೋ ಒಂದು ಪದ ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಯಾವುದೋ ಒಂದು ಭಾಗದಲ್ಲಿರುವ ಭಾಷೆನ ಕೇಳ್ತಾನೆ. ಆ ಭಾಷೆಯಲ್ಲಿರುವಂತಹ ಒಂದೊಂದು ಪದಗಳನ್ನ ಹಾಕ್ತಾನೆ. ಕೆಲವೊಂದು ಗೊತ್ತಿರಲ್ಲ ಅವರಿಗೆ. ಅಲ್ಲ ನೋಡಿ, ಒಂದು ಪರೀಕ್ಷೆಯಲ್ಲಿ ಯಾರು ಔಟ್ ಆಫ್ ಮಾರ್ಕ್ಸ್ ತೆಗೆಯುವ ಅವಶ್ಯಕತೆ ಇಲ್ಲ. ನಮ್ಮ ಉದ್ದೇಶ ಬೇರೆಯವರಿಗಿಂತ ಚೆನ್ನಾಗಿದೆ, ಅಷ್ಟು ಬಿಟ್ರೆ ಬೇರೆ ಇಲ್ಲ. ಸೊ ಅಂತಹ ಸಾಹಿತ್ಯದ ಅವಶ್ಯಕತೆ ಮತ್ತು ಬೇಡಿಕೆಯನ್ನು ಅರ್ಥ ಮಾಡಿಕೊಂಡು ಬರೆದಂತಹ ಈ ಪುಸ್ತಕ IAS, KS, UGC, ನೆಟ್, KSET, FD. ಈಗ KSET ಎಕ್ಸಾಮ್ KSET ಇದೆ ಸರ್. ಅದೇ ತಡ ಆಯ್ತು ಬಿಡುಗಡೆ ಮಾಡೋದು. ನನಗೆ ಯಾರು ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ. ತಮ್ಮ ಮಾರ್ಗ, ಶಾಂತ ಮಾರ್ಗದಲ್ಲಿ ಒಂದು ಬಿಡುಗಡೆ ಆಗ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ ಸರ್ ನನಗೆ. ಸೊ ಶಾಂತ ಮಾರ್ಗದಲ್ಲಿ ಬಿಡುಗಡೆ ಆದಂತಹ ಪುಸ್ತಕ ಮುಂದೊಂದು ದಿವಸ ಕ್ರಾಂತಿ ಮಾಡಲಿ ಅಂತಕ್ಕಂಥದ್ದು ನಮ್ಮ ಬಯಕೆ. ಓಕೆ, ಸೊ ಇದು ನಾಡಿನ ಸಾಹಿತ್ಯಾಸಕ್ತರು ಮತ್ತು ಸ್ಪರ್ಧಾರ್ಥಿಗಳ ಮಡಲಿಗೆ ಆಗ್ತಕ್ಕಂತಹ ಕೆಲಸ ಈಗ ನಡೀತಾ ಇದೆ. ಸೊ ಇದನ್ನ ಬೆಳೆಸುವುದು, ಪೋಷಿಸುವುದು, ಆರೈಸುವುದು ತಮ್ಮೆಲ್ಲರ ಗುರುತರ ಜವಾಬ್ದಾರಿ ಅಂತ ಹೇಳ್ತಾ 2ನೇ ಪುಸ್ತಕದ ಕಡೆ ನಮ್ಮ ಪಯಣ. ಇದು 2ನೇ ಆವೃತ್ತಿ, 2nd ಎಡಿಷನ್. ಓಕೆ, ಆಲ್ರೆಡಿ ಫಸ್ಟ್ ಎಡಿಷನ್ ತುಂಬಾ ಅದ್ಭುತವಾಗಿ ಹೋಗಿರ್ತಕ್ಕಂಥದ್ದು. ನನ್ನ ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ನಂದು ಕೋರ್ಸ್ ಇದೆಯಲ್ಲ, ಅದರಲ್ಲಿ ಇವ್ರ ಪುಸ್ತಕವನ್ನು ನಾನು ರೆಫರ್ ಮಾಡಿದ್ದೀನಿ. ಇವ್ರಿಗೆ ಪರಿಚಯ ಇದ್ದಿಲ್ಲ, ಮೊದಲು ಪರಿಚಯ ಇದ್ದಿಲ್ಲ ನನಗೆ. ನಾನು ನೋಡಿ, ಅಂದ್ರೆ ಹೇಗೆ ಪರಿಚಯ ಆಗುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಸಾಮರ್ಥ್ಯ ಇದ್ದಾಗ ಅವ್ರು ನಮ್ಮ ಹತ್ರ ಆಟೋಮೆಟಿಕಲಿ ಪರಿಚಯ ಆಗ್ತಾರೆ. ಸೊ ಇವ್ರ ಪುಸ್ತಕನ ನಾನು HYD ಕ್ಲಾಸಲ್ಲಿ ಕರ್ನಾಟಕ ಹಿಸ್ಟ್ರಿಯನ್ನು ಮಾಡ್ತಾ ಇದ್ದೆ. ಓಕೆ, ಸೊ ನಾನು ಯೂಸ್ ಮಾಡ್ತೇನೆ ಅಂತೇಳಿ ಇವ್ರಿಗೆ ಬೇರೆ ಮೂಲಕ ಗೊತ್ತಾಗಿದೆ. ಸೊ ನಮ್ಮಿಬ್ಬರ ಪರಿಚಯ ಇದೆ. ಆದರೆ ಮತ್ತೊಂದು ಪುಸ್ತಕ ಬಿಡುಗಡೆ ಬಂದಾಗ ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದೀವಿ. ಸೊ ಈ ಒಂದು ಇಂಡಿಯನ್ ಹಿಸ್ಟರಿ ಪುಸ್ತಕ, ಭಾರತೀಯ ಇತಿಹಾಸದ ಕುರಿತು ಬಂದಂತಹ ಪುಸ್ತಕದ ಜೊತೆಗೆ ಕರ್ನಾಟಕದ ಹಿಸ್ಟರಿ. ಓಕೆ, ಈ 2 ಪುಸ್ತಕಗಳು
ಸೊ ನಿಮ್ಮ ಆ, ಸ- ಒಂದು ಸುರುಪದಿಗೆ ಒಪ್ಪಿಸ್ತಾ ಇದ್ದೀವಿ. ಓಕೆ, ಮತ್ತೆ ಈ ಪುಸ್ತಕದ ವಿಶೇಷತೆ ಇದೆ ಸರ್ ತುಂಬಾ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕರ್ನಾಟಕ ಹಿಸ್ಟರಿ ಮಾಸ್ಟರ್ ಅಂತ ಇದೆ. ಆ ಮಾಸ್ಟರ್ ಅಂತಾನೆ ಹೇಳ್ತಾ ಇದೆ ಸರ್. Okay. ಆಕ್ಚುಲಿ ಸಂಪೂರ್ಣ ಮಾಹಿತಿಯನ್ನ ಒಳಗೊಂಡಿದೆ. ಓಕೆ, ನಾನು ಎಲ್ಲೂ ರಿವ್ಯೂ ಮಾಡಕ್ ಹೋಗಿಲ್ಲ. ಆಲ್ರೆಡಿ ಈಗ KPSC ಮತ್ತೆ UPSC ಅಲ್ಲಿ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ತುಂಬಾ ಬರುತ್ತೆ. ಮಿನಿಮಮ್ ಒಂದು 15 ಕ್ವಶನ್ ಬಂದ್ರೆ UPSC, ನಾನು ಎಸ್ಪೆಷಲಿ ಹೇಳ್ತಾ ಇದೀನಿ UPSC ಮತ್ತೆ KPSC ಅಂದ್ರೆ KS, ಇದರಲ್ಲಿ ಮಿನಿಮಮ್ ಒಂದು 15 ಕ್ವಶನ್ ಕೇಳಿದ್ರೆ 12ರಿಂದ 13 ಕ್ವಶನ್ ಆಸ್ ಇಟ್ ಈಸ್ ಹಂಗೆ ಇರುತ್ತೆ ಸರ್. ಓಕೆ, ತುಂಬಾ ಅದ್ಭುತವಾಗಿದೆ ಪುಸ್ತಕ. Okay. ಮತ್ತೆ ನಮ್ಮ ಗ್ರೂಪ್ ಸಿ ಲೆವೆಲ್ಗೆ ಮತ್ತೆ PSI, ಪೊಲೀಸ್, SDA, FDA, ಗ್ರೂಪ್ ಸಿ ಎನಿ ಎಕ್ಸಾಮ್ಗೆ 99% ಕ್ವಶನ್ಸ್ ಅನ್ನ ಬರುತ್ತೆ. 1% ನಾನು ಹೇಳಕ್ಕಾಗಲ್ಲ ಸರ್. ನೀವಲ್ಲ ಎಕ್ಸಾಮ್ ತೆಗೆಯೋಕ್ಕಾಗಲ್ಲ. ಈಗ ನೀವು ಎಕ್ಸಾಮ್ನರ್ ಯಾರು ಕ್ವಶನ್ ಪೇಪರ್ ತೆಗೆದಿರ್ತಾರಲ್ಲ ಅವ್ರಿಗೆ 2 ಸಬ್ಜೆಕ್ಟ್ ಕೊಡಿ, ಹೌದು. ಅವರೇ 100% ಮಾಡಕ್ಕಾಗಲ್ಲ. ಎಕ್ಸಾಮ್. ಓಕೆ, ಸೊ ನೋಡಿ, ನಾನು ನಿನ್ನೆ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡೀತಾ ಇತ್ತು. ನಮ್ಗೆ ಗೊತ್ತಲ್ಲ, ನಾವು HOT ಎಕ್ಸ್ಪರ್ಟು, ಹೈಲ್ಡಿಂಗ್ ಟಾಪಿಕ್ ಎಕ್ಸ್ಪರ್ಟು. ಹೌದು. ತೋರಿಸಿ ಇದನ್ನೆಲ್ಲಿದೆ, ಇದನ್ನೆಲ್ಲಿ ತೋರಿಸಿದಾಗ ಬಹುತೇಕ 99.9% ನನ್ನ ಪ್ರಶ್ನೆಗಳಿಗೆ ಉತ್ತರನ ಇಲ್ಲಿ ಈ ಪುಸ್ತಕದಿಂದ ಕೊಟ್ಟಿದ್ದಾರೆ, ಇದರಿಂದನೂ ಕೊಟ್ಟಿದ್ದಾರೆ. ಸೊ ಒಳ್ಳೆ ಬುಕ್ಕವನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ. ಓಕೆ, ಸೊ ಪಂಪ ಒಂದು ಕಡೆ ಹೇಳ್ತಾನೆ, ಗುಣಕ್ಕೆ ಮಚ್ಚರ ಉಂಟೆ ಅಂತ ಹೇಳ್ತಾನೆ. ಸೊ ಒಳ್ಳೆ ಗುಣ ಇದ್ರೆ, ಅದು ಯಾರಲ್ಲಾದ್ರೂ ಒಳ್ಳೆ ಗುಣ ಇದ್ರೆ, ಅದು ವಿರೋಧಿಗಳಲ್ಲಿ ಒಳ್ಳೆ ಗುಣ ಇದ್ರೂ ನಾವು ಅದನ್ನು ಒಪ್ಪಬೇಕು. ಅದರಲ್ಲೂ ಆತ್ಮೀಯರಲ್ಲೇ ಒಳ್ಳೆ ಗುಣ ಇದ್ದಾಗ ಅದನ್ನ ಬೆಳೆಸ್ತಕ್ಕಂಥದ್ದು, ಅದನ್ನ ಮುಗಿಲೆತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಧರ್ಮ ಮತ್ತು ಕರ್ಮ. ಕರ್ಮ ಅಂತಂದ್ರೆ ಕಾಯಕ. ಓಕೆ, ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದಾರಲ್ಲ. ಸೊ ಇದು ಇದರಲ್ಲಿ ಏನ್ಷಿಯಂಟ್, ಮಿಡಿವಲ್ ಮತ್ತೆ ಮಾಡರ್ನ್ ಇದೆ. ಇದು ಕರ್ನಾಟಕ ಅಷ್ಟೇ. ಟೋಟಲ್ ಕರ್ನಾಟಕ ಸಹ ಸಪರೇಟ್ ಮಾಡಿದ್ದೀನಿ, ಮತ್ತೆ ಭಾರತದ ಇತಿಹಾಸನೇ ಸಪರೇಟ್ ಮಾಡಿದ್ದೀನಿ ಸರ್. ಓಕೆ ಹರೀಶ್, ಒಂದು ಪ್ರಾಮಾಣಿಕವಾಗಿ ಉತ್ತರ ಹೇಳಿ. ಕೇಳಿ ಸರ್. ಎಲ್ಲೋ ಅಂತಲ್ಲಿ ನಮ್ಗೆ ಅನ್ಸುತ್ತೆ, ಈಗ ನಮ್ಮ ವಿದ್ಯಾರ್ಥಿಗಳಿಗೆ, ಈಗ ನಾನು ಒಂದು 30 ನಿಮಿಷದ ವಿಡಿಯೋ ಹಾಕ್ತೀನಿ, ಓಕೆ, ಅವರು ಅದರ ನೋಡೋದೇ ಕರೆಕ್ಟ್ ಆಗಿ 10 ನಿಮಿಷ ನೋಡ್ತಾರೆ. ಹೌದು. 30 ನಿಮಿಷ ನೋಡಲ್ಲ. ನಿಮಗೆ ಈ ಪುಸ್ತಕಗಳನ್ನು ಬರೀಬೇಕಾದ್ರೆ ಎಲ್ಲೋ ಅಂತಲ್ಲಿ ಒತ್ತಡಗಳು, ಅದನ್ನು ಪ್ರಿಂಟ್ ಹಾಕ್ಬೇಕಾದ್ರೆ ಆರ್ಥಿಕ ಸಂಕಷ್ಟಗಳು. ಸರ್, ಈಗ ಮನುಷ್ಯ ಅಂದ್ರೆ, ಈಗ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಅವರೇ ಮಾಡೋಕ್ಕಾಗೋದಿಲ್ಲ ಎಲ್ಲ ಅದೇ ಅವರೇ ಮಿಡ್ಲ್ ಕ್ಲಾಸ್. ಈಗ ಆ ಕಡೆ ರಿಚ್ ಪರ್ಸನ್ಗೂ ಬರ್ಡನ್ ಆಗಲ್ಲ, ಈ ಕಡೆ ಪೂರ್ ಪೀಪಲ್ಗೂ ಬರ್ಡನ್ ಆಗಲ್ಲ. ಅವ್ರ ಹೆಂಗೋ ಲೈಫ್ ಅನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಮಿಡ್ಲ್ ಕ್ಲಾಸ್ ಇಂದ ಬಂದಿರೋ ಜನ ಏನಂದ್ರೆ, ಸಮಾಜದಲ್ಲಿ ಕೆಲವೊಂದು ಹೇಳುಬಿಳುಗಳನ್ನ ಫೇಸ್ ಮಾಡ್ಕೊಂಡ್ ಬಂದಿರ್ತಾರೆ. ಈಗ ನಾವು ಇಲ್ಲಿ ಓದ್ಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿರ್ತೀವಿ ಮನೇಲಿ ಗೊತ್ತಿರೋದಿಲ್ಲ. ನಾವು ಊಟ ಬಿಟ್ಟಿರ್ತೀವಿ, ನಿದ್ದೆ ಬಿಟ್ಟಿರ್ತೀವಿ, ಪ್ರತಿಯೊಂದು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದಿರ್ತೀವಿ, ತಿನ್ನೋದಕ್ಕೆ ಊಟ ಇರೋದಿಲ್ಲ. ಪ್ರತಿಯೊಂದು ಸಂಕಷ್ಟಗಳನ್ನ ಎದುರಿಸ್ಕೊಂಡು ಬಂದಿರೋದಕ್ಕೆ ಒಂದು ಹಂತಕ್ಕೆ ಬಂದು ತಲುಪಿದ್ದೀನಿ ಸರ್. ನನಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ತಂದೆ ತಾಯಿಗೆ ನನಗೆ ಪ್ರೌಡ್ ಫೀಲ್ ಆಗಿ ಹೇಳ್ಕೊಡ್ತಿದ್ದಾರೆ, ಈಗ ನನ್ನ ಮಗ ಏನೋ ಅಚೀವ್ ಮಾಡ್ತಿದ್ದಾನೆ ಅಂತ ಒಂದು ಖುಷಿ ಇದೆ ತಂದೆ ತಾಯಿಗೆ. ಅಷ್ಟು ಹೇಳಬಲ್ಲೆ ಸರ್ ನಾನು. ಅಲ್ಲಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆಲ್ಲೋ ಬೇಜಾರು ಅನ್ಸುತ್ತೆ, ಎಲ್ಲೋ ಒಂದಲ್ಲಿ ಮನುಷ್ಯನಿಗೆ ಸಾಕಪ್ಪ ಅನ್ಸ್ಬಿಡುತ್ತೆ. ಅವಾಗ ಬಂದಾಗ ಏನು ಮಾಡ್ತಾ ಇದ್ರಿ ಬುಕ್ ಬರಿಬೇಕಾದ್ರೆ? ಅಂದರೆ ಹೇಗೆ ನಿಮಗೆ ಸ್ಪಿರಿಟ್ ತಗೊಳ್ತಾ ಇದ್ರಿ? ಸ್ಪಿರಿಟ್ ಅಂದರೆ ಸರ್, ನನಗೆ ಯಾಕಂದರೆ ನಾನು ಒಂದು ಸಂಸ್ಥೆಯಲ್ಲಿ ಓದಿದಾಗ ಎಲ್ಲ IAS ಮತ್ತು KS ಆಫೀಸರ್ಸ್ ಆಗಿರ್ಬೋದು, ನನ್ನ ಫ್ಯಾಕಲ್ಟಿ ಆಗಿರ್ಬೋದು, ಅವ್ರು ಭೂಮಿ ಅಂದರೆ ಪುಷಪ್ ಮಾಡ್ತಿದ್ರು ಸರ್. ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು, ನೀನು ಏನಾದರೂ ಅಚೀವ್ ಮಾಡ್ತೀಯಾ, ಮಾಡು ಅಂತ ಹೇಳಿದ್ರು. ಮತ್ತು ಅದರ ಜೊತೆಗೆ ನಾನು UPSCಗೆ ಕನ್ನಡ ಆಪ್ಷನನ್ನು ಆಯ್ಕೆ ಮಾಡ್ಕೊಂಡಿದ್ದೆ. UPSC ಮತ್ತು KPSCಗೆ ನಂದು ಆಪ್ಷನಲ್ ಬಂದು ಕನ್ನಡ ಸರ್. ಅದರಿಂದ ಕನ್ನಡ ಬರೆಯೋದಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು. ಮತ್ತು ನಂದು ಸ್ಕೋರಿಂಗ್ ಹಿಸ್ಟ್ರಿ ನಂದು 10th ಅಲ್ಲಿ 80 ಇತ್ತು ಸರ್ ಸ್ಕೋರು. ಆ ಕಾರಣದಿಂದ ನಾನು ಹಿಸ್ಟ್ರಿ ಆಯ್ಕೆ ಮಾಡಿಕೊಂಡೆ. ಜೊತೆಗೆ ಮತ್ತೆ ನಾವು ಮೇನ್ಸ್ ಸ್ಟಡಿ ಮಾಡಬೇಕಾದ್ರೆ ನಾನು ನೋಟ್ಸ್ ಮಾಡ್ತಾ ಇದ್ನಲ್ಲ, ಇದರಿಂದ ನನ್ನ ಒಬ್ಬನಿಗೆ ಹೆಲ್ಪ್ ಆಗೋದು ಬೇಡ, ಎಲ್ಲ ಹುಡುಗರು ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ ಸರ್. ಮತ್ತೆ ಇದರಿಂದ ಏನು ಫಿನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಕ್ರೈಸಿಸ್ ಆಗ್ತಿತ್ತು, ಅಂದ್ರೆ ಎಲ್ಲ ಮ್ಯಾನೇಜಬಲ್ ಮಾಡಿಕೊಂಡು ನಾನು ಒಂದು ಹಂತಕ್ಕೆ ತಂದಿದ್ದೀನಿ ಸರ್ ಈಗ. ಹೌದೌದು. ಇಲ್ಲ, ಆ ಒಂದು ಪುಸ್ತಕ ಬರೆಯುವುದರಿಂದ ಹೇಳಿದೆಲ್ಲ ಪ್ರಸವ ವೇದನೆ ಅಂತಾನೆ ಅನ್ಬೋದು. ಹೌದೌದು ಸರ್. ಈಗ ಇದು ನೋಡಿ, ಫಾರ್ ಎಕ್ಸಾಂಪಲ್ ಹಿಂದಿನ ಇದ್ರದ್ದು ಯಾವುದೇ ರೀತಿ ಯಾವುದೇ ಒಂದು ವಿದ್ಯಾರ್ಥಿಯ ಸಪೋರ್ಟ್ ತಗೊಂಡಿಲ್ಲ ಸರ್. ಪ್ರತಿಯೊಂದು ನಾನೇ ರಿಟರ್ನ್ ನೋಟ್ಸ್ ಮಾಡಿದ್ದೀನಿ ಸರ್. ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ಪ್ರತಿಯೊಂದು ಏನೇ ಚಾಚು ತಪ್ಪದೆ ನನ್ನದೇ ಆದ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಅದನ್ನ ತಗೊಂಡೋಗಿ ಟೈಪಿಸ್ಟ್ ಕೊಡ್ತಿದ್ದೆ, ಅವರು ಟೈಪ್ ಮಾಡ್ತಾ ಇದ್ರು. ಓಕೆನಾ, ಟೈಪ್ ಮಾಡಿದಾದ್ಮೇಲೆ ಮತ್ತೆ ನನಗೆ ಕರೆಕ್ಷನ್ ಕೊಡ್ತಾ ಇದ್ರು. ಸಾಕಷ್ಟು ಬಾರಿ ಕರೆಕ್ಷನ್ ಮಾಡ್ತಿದ್ದೆ, 5ರಿಂದ 6 ಬಾರಿ ಆಗ್ತಿತ್ತು, ಮತ್ತೆ ಪುನಃ ಆಗ್ತಿತ್ತು. ಬೆಳಗ್ಗೆ 5 ಗಂಟೆಗೆ ಟೈಪಿಸ್ಟ್ ಮನೆಗೆ ಹೋಗ್ತಿದ್ದೆ, 5ರಿಂದ ಮತ್ತೆ 8 ತನಕ ಅಲ್ಲೇ ಆ ಟೈಪಿಸ್ಟ್ ಮನೆ ಹತ್ರ ನಾನು ವರ್ಕ್ ಮಾಡ್ತಿದ್ದೆ. ಅಂದ್ರೆ ನಾನೇ ಕೂತ್ಕೊಂಡು ಅಲೈನ್ ಮಾಡಿಸ್ತಿದ್ದೆ, ಇಲ್ಲಿದೆ ಈ ರೀತಿನೇ ಬರಬೇಕು, ಇದು ಎಕ್ಸಾಮ್ ಓರಿಯೆಂಟ್ ಇದೆ, ಎಲ್ಲ ಪ್ರತಿಯೊಂದು ವಿಶೇಷತೆ ಅದು ಇದು ಎಲ್ಲ ಪ್ರತಿಯೊಂದು ಆಗ್ತಾ ಇದೆ. ಮತ್ತೆ 8ರಿಂದ ಮತ್ತೆ ಬಂದು ಮನೆಗೆ ಬಂದು ಮತ್ತೆ ಪುನಃ ಫ್ರೆಶ್ ಅಪ್ ಆಗಿ ಮತ್ತೆ ಕೋರ್ಟ್ಗೆ ಹೋಗ್ಬೇಕಾಗಿತ್ತು.
ಕೋರ್ಟಿಂದ ಮತ್ತೆ ಪುನಃ ಬರ್ತಿದ್ದೆ, 5:15ಗೆ ಲೆಫ್ಟ್ ಆಗ್ತಿದ್ದೆ, ಕೋರ್ಟಿಂದ ಆಫೀಸಿಂದ ಬರ್ತಿದ್ದೆ, ಆಫೀಸಿಂದ ಬಂದು ನೆಕ್ಸ್ಟ್ ಮತ್ತೆ ಪುನಃ ಲೈಬ್ರರಿಗೆ ಹೋಗ್ತಿದ್ದೆ, 12 ಗಂಟೆವರೆಗೂ ವರ್ಕ್ ಮಾಡ್ತಿದ್ದೆ ಸರ್. ಓಕೆ, ಈಗ ಆ ಪುಸ್ತಕವನ್ನು ನಾವು ಲೇಖಕರಿಂದ ನಮ್ಮ ನಿಜವಾದ ಜಡ್ಜ್ಗಳಾದ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕಾಗಿದೆ. ಹೌದು. ಸೊ ಅವರು ನಮ್ಮ ಶಾಂತ ಮಾರ್ಗ ಕಾಲ್ ಮಾಡಿ ತಗೋಬಹುದು. ಕರ್ನಾಟಕ ರಾಜ್ಯಾದ್ಯಂತ ಜನರು ಹೇಗೆ ತಗೋಬೇಕು ಈ ಪುಸ್ತಕವನ್ನು? ಕರ್ನಾಟಕ ರಾಜ್ಯಾದ್ಯಂತ ಈಗ ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ಒಂದು ಪ್ರತಿಷ್ಠಿತ ಏನು ಬುಕ್ಸ್ ಮಳಿಗೆ ಆಗಿರುವಂತ RS ವರ್ಡ್ ಅಂತ ಒಂದು ನಮ್ಮ ವಿಜಯನಗರದಲ್ಲಿದೆ. ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಬುಕ್ಸ್ ಅನ್ನ ಕೊರಿಯರ್ ಮುಖಾಂತರ ಅಥವಾ ನಿಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅವರು ಪುಸ್ತಕ ತಲುಪಿಸೋ ಒಂದು ವ್ಯವಸ್ಥೆನ ಮಾಡಿಕೊಡ್ತಾರೆ. ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೆಲವೊಂದು ನಂಬರ್ ಹಾಕಿರ್ತೀವಿ. ಧಾರವಾಡದಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಬೆಂಗಳೂರಲ್ಲಿ ವಿತ್ ಡಿಸ್ಟಿಕ್ ನಂಬರ್ ಅಂದ್ರೆ ಧಾರವಾಡ ಬೆಂಗಳೂರು ಇವೆರಡರ ನಂಬರು ನಾವು ಕೊಡ್ತೀವಿ. ಬೆಂಗಳೂರಲ್ಲೂ ಸಹ ನಂಬರ್ ಕೊಡ್ತೀವಿ. ಆ ನಂಬರ್ಗೆ ಕಾಲ್ ಮಾಡಿ ತಾವುಗಳು ಈ ಒಂದು ಬುಕ್ಸ್ ಅನ್ನ ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಸೊ ನಂತರದಲ್ಲಿ ಈಗ ಬಹುಮುಖ್ಯವಾದ ಪುಸ್ತಕ ಈಗ ನಿಮ್ಮ ಮುಂದೆ ಜಿಯೋ. ಸೊ ನಾವೆಲ್ಲ ಜಿಯೋ ಸಿಮ್ ಯೂಸ್ ಮಾಡಿರ್ತೀವಿ. ಸೊ ಆ ಜಿಯೋ ಸಿಮ್ಮು ಅದು ಸಹ ಜೀವನಕ್ಕೆ ಬೇಕು. ಈ ಜಿಯೋ ಬುಕ್ ಅಂದರೆ ಜಿಯೋಗ್ರಫಿ ಪುಸ್ತಕ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನಮ್ಮ ಭವಿಷ್ಯವನ್ನು ಬದಲಾಯಿಸ್ತಕ್ಕಂಥ ಸಬ್ಜೆಕ್ಟ್ಗಳು ಹಿಸ್ಟರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪಾಲಿಟಿ. ಇವು ನಾಲ್ಕು ಒಂದು ಮನೆ ನಿಲ್ಲಬೇಕಾದ್ರೆ 4 ಕಂಬಗಳು ಬೇಕು. ಅದೇ ರೀತಿಯಾಗಿ ಇಲ್ಲಿನ ಒಂದು ಬಹುಮುಖ್ಯವಾದ ಕಂಬ ಅಂತಂದರೆ ಜಿಯೋಗ್ರಫಿ. ಸೊ ಈ ಜಿಯೋಗ್ರಫಿಗೆ ಸಂಬಂಧಪಟ್ಟಾಗೆ 2 ಪುಸ್ತಕಗಳನ್ನು ಬರೆದಿದ್ದಾರೆ. ಒಂದು ಇಂಡಿಯಾ ಜಿಯೋಗ್ರಫಿ, ಒಂದು ಕರ್ನಾಟಕ ಜಿಯೋಗ್ರಫಿ. ಇದರಲ್ಲಿ ಭೂಗೋಳಶಾಸ್ತ್ರದಲ್ಲಿ ಫಿಸಿಕಲ್ ಜಿಯೋಗ್ರಫಿ ಬರೆದಿದ್ದಾರೆ. ತದನಂತರದಲ್ಲಿ ವರ್ಲ್ಡ್ ಜಿಯೋಗ್ರಫಿ ಬರೆದಿದ್ದಾರೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ವರ್ಲ್ಡ್ ಜಿಯೋಗ್ರಫಿಲೂ ಸಹ ಇತ್ತೀಚೆಗೆ ಕ್ವಶನ್ಸ್ ಬರ್ತಾ ಇದ್ದಾವೆ. ಸೊ ನಾವು ಪ್ರತಿ ಬಾರಿ ಹೇಳ್ತಿರ್ತೀವಿ ಹೈಲ್ಡಿಂಗ್ ಟಾಪಿಕ್ ಅಂತಂದರೆ ಅಲ್ಲಿ ಹುಲ್ಲುಗಾವಲು ಯಾವುದು, ತದನಂತರದಲ್ಲಿ ನಿತ್ಯಹರಿದ್ವರ್ಣ ಕಾಡುಗಳಲ್ಲಿ ಕಂಡು ಬರುತ್ತೆ, ಪ್ರಸ್ಥಭೂಮಿಗಳಲ್ಲಿ ಬರುತ್ತೆ, ಕಟಂಗ ಪ್ಲೇಟುಯಲ್ಲಿ ಬರುತ್ತೆ. ಸೊ ಈ ಎಲ್ಲ ಅಂಶಗಳು ಏನಾಗುತ್ತೆ ಅಂತಂದರೆ ಎಕ್ಸಾಮ್ಸಲ್ಲಿ ಬರುತ್ತೆ. ಅವೆಲ್ಲವನ್ನೂ ಕವರ್ ಮಾಡಿರ್ತಕ್ಕಂತಹ ಅಂಶ ನಾವು ಇಲ್ಲಿ ನೋಡ್ಬೋದು, ಈ ಪುಸ್ತಕದಲ್ಲಿ ನೋಡಲು ಸಾಧ್ಯ. ಜಿಯೋಗ್ರಫಿ ಪುಸ್ತಕ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಎಲ್ಲಿ ಕಲೆಕ್ಟ್ ಮಾಡಿದ್ರಿ, ಹೇಗೆ ಮಾಡಿದ್ರಿ ಸರ್? ಕೆಲವೊಂದು ಫೇಮಸ್ ಆಥರ್ಸ್ ಇದ್ದಾರೆ. ಇಂಗ್ಲಿಷ್ ವರ್ಷನ್ ನಾವು DSRTC ಆಗಿರ್ಬೋದು, NCRTC ಆಗಿರಬಹುದು, GC ಲಿಯಂಗ್ ಆಗಿರಬಹುದು, ನಮ್ಮ ರಂಗನಾಥ್ ಸಾಹೇಬ್ರ ಆಗಿರಬಹುದು, ಇನ್ನು ಸೋರ್ಸಸ್ ವಿಕಿಪೀಡಿಯಾ ಆಗಿರಬಹುದು, ಕೆಲವೊಂದು IAS ಕೋಚಿಂಗ್ ಸೆಂಟರ್ ಇನ್ಫಾರ್ಮೇಶನ್ ಆಗಿರ್ಬೋದು, ಮತ್ತೆ ಕರೆಂಟ್ ಅಪ್ಡೇಟ್ಸು ನಾನು ಡೇ ಟು ಡೇ ಅಪ್ಡೇಟ್ ಇರ್ತಿದ್ದೆ ಸರ್. ಮತ್ತೆ ನನ್ ಇನ್ನೊಂದು ವಿಷಯ ಅಂದ್ರೆ ನಾನು ಕೋರ್ಟ್ ಹೋಗಿದ್ರು, ಕೋರ್ಟ್ ಹಾಲಲ್ಲಿ ಕೂತಿದ್ರು ನನ್ನ ಕೈಯಲ್ಲಿ ಈ ಪುಸ್ತಕ ಇರ್ತಿತ್ತು. ಅಲ್ಲಿ ನಮ್ಮ ಅಡ್ವೊಕೇಟ್ ಸಹಚರರೆಲ್ಲ ಏನಪ್ಪ ಇದು ಪುಸ್ತಕ ಅಂತ ಕೇಳ್ತಿದ್ರು. ಸರ್ ಈ ರೀತಿ ನಾನು ಪುಸ್ತಕ ಬರೀತಾ ಇದೀನಿ, ನಮ್ಮ ಪರೀಕ್ಷೆನ ಏನೇ ಎದುರಿಸ್ತಿದಾರಲ್ಲ ಅವರಿಗೆ ನಾನು ಪುಸ್ತಕಗಳನ್ನ ಬರೀತಾ ಇದ್ದೀನಿ ಅಂತ ಹೇಳಿದ್ರು. ಅವರು ಅಪ್ರಿಷಿಯೇಟ್ ಮಾಡ್ತಿದ್ರು. ತುಂಬ ಎಲ್ಲ ಕಡೆ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದೇ ಚಾನಲ್ ಅನ್ನು ಕೆಲವೊಂದು ಇನ್ಫಾರ್ಮೇಶನ್ ಹೇಳಿರ್ತೀರಾ, ನಾನು ಅದನ್ನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಡೇ ಟು ಡೇ ಅಪ್ಡೇಟ್ ಕೊಟ್ಟಿದ್ದೀನಿ ಸರ್. ಇಲ್ಲಿ ತನಕ ಏನು ನಡೆದಿದೆಯೋ ಜಿಯೋಗ್ರಫಿ ರಿಲೇಟೆಡ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಎಲ್ಲ ತಯಾರಿ ನಡೀತಿದೆಯಲ್ಲ ಪ್ರತಿಯೊಂದು. ಫಾರ್ ಎಕ್ಸಾಂಪಲ್ ನೋಡಿ, ರಾಮ್ಸರ್ ಸೈಟ್ಸ್ ಇದೆ, ರಾಮ್ಸರ್ ಸೈಟ್ಸು 91 ಇದೆ ಪ್ರೆಸೆಂಟ್, ಓಕೆನಾ. ಹಾಗೆ ಮತ್ತೆ ಯಾವುದು ನಮ್ಮ ನ್ಯಾಷನಲ್ ಪಾರ್ಕ್ಸ್ ಇದೆ, ಪ್ರತಿಯೊಂದು ಟಿಲ್ ಡೇಟ್ ಅಪ್ಡೇಟ್ ಇದೆ. ಮತ್ತೆ ಈಗೇನು ಹೊಸ ತಳಿ ಇನೋವೇಷನ್ ಆಗುತ್ತೆ, ಅದ್ರ ರಿಲೇಟೆಡ್ ಆ ತಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹಾಕಿರ್ತೀನಿ. ಮತ್ತೆ ರಿವರ್ ಸಿಸ್ಟಮ್ ಬರುತ್ತೆ. ರಿವರ್ ಸಿಸ್ಟಮ್ ಅಲ್ಲಿ ಬಂದು ಈಗ ಬ್ಲೂ ಫ್ಲಾಗ್ ನಮ್ದು ಕರ್ನಾಟಕದ 2 ಇದೆ, ಅದನ್ನು ಮೆನ್ಷನ್ ಮಾಡಿದೀನಿ. ಇದೇ ರೀತಿ ಮತ್ತೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಏನಪ್ಪಾ ಆಯ್ತು ಅಂದ್ರೆ ಅಂಟಾರ್ಟಿಕಾದಲ್ಲಿ ಯಾವುದೋ ಒಂದು ಸಂಸ್ಥೆಯನ್ನ ಮಾಡ್ಬೇಕು ಅನ್ಕೊಂಡಿದ್ದ. 2028ರವರೆಗೆ 28 ಇದೆಯಲ್ಲ ಅಷ್ಟರಲ್ಲಿ ಕಂಪ್ಲೀಟ್ ಆಗ್ತಿದೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನ ಹಂಚ್ಕೊಂಡಿದ್ದೀನಿ ಸರ್ ಪುಸ್ತಕದಲ್ಲಿ. ಓಕೆ, ಈಗ ಈ ಪುಸ್ತಕವನ್ನ ಇದರ ಮೂಲ ರೂಪರೇಷೆ ಮತ್ತು ರೂವಾರಿಗಳು ತಾವೇ. ನಿಮ್ಮನ್ನು ಬಿಟ್ಟು ಈ ಪುಸ್ತಕ ಟೋಟಲ್ 5 ಪುಸ್ತಕವನ್ನು ಬರೆದಿದ್ದಾರೆ ಅಂದ್ರೆ 5 ಮಕ್ಕಳನ್ನು ಹಡದಾಗೇನೆ. ಯಾರಿಗೆ ನೀವು ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತೀರಿ ನಿಮ್ಮನ್ನು ಬಿಟ್ಟು? ನನ್ನನ್ನು ಬಿಟ್ಟು ಸರ್ ನನ್ನ ಒಂದು 3 ಜನ ಇದ್ದಾರೆ. ಮೊದಲಿಗೆ ಬಂದು ನನ್ನ ತಂದೆ ತಾಯಿ ಮತ್ತೆ ನನ್ನ ತಮ್ಮನಿಗೆ ಸರ್. ಅದು ಆಟೋಮೆಟಿಕ್. ಅದನ್ನ ಬಿಟ್ಟು ಕೆಲವೊಂದು ಏನಾಗುತ್ತೆ, ಈಗ ತಂದೆ ತಾಯಿಗಳದು ನಿಸ್ವಾರ್ಥ ಪ್ರೇಮ. ಅದನ್ನ ಬಿಟ್ಟು ಕೆಲವೊಂದು ಏನಾಗುತ್ತೆ, ಈ ಫೀಲ್ಡ್ ಅಲ್ಲಿ ಬಿಯಾಂಡ್ ಅವರ್ ಫ್ಯಾಮಿಲಿ ದೇರ್ ಆರ್ ಫ್ಯೂ ಪೀಪಲ್, ಮೇ ಬಿ ಪ್ರಿಂಟಿಂಗ್, ಎಡಿಟಿಂಗ್, ಟೈಪಿಂಗ್, ಫೈನಾನ್ಸ್, ಯಾರೋ ಒಬ್ರು ನಿಮ್ಮನ್ನ ಒಂಥರ ಬೆಂಬಲಕ್ಕೆ ಇರ್ತಾರೆ. ಸೊ ಅಂಥವ್ರ ಹೆಸರು ಯಾರಾದಕ್ಕೆ? ಇಲ್ಲ ಸರ್, ಹೇಳಕ್ ಇಷ್ಟಪಡೋದಿಲ್ಲ. ಓಕೆ
ಫೈನ್. ಸೊ ಎನಿಯೌ ಅಂದರೆ ಯಾವುದೇ ಒಂದು ಸತ್ಕಾರ್ಯದಲ್ಲಿ ನಮಗೆ ಅಪಾರವಾಗಿ ಬೆಂಬಲ ಕೊಡ್ತಕ್ಕಂತಹ ಇರ್ತಾರೆ. ಸೊ ಅವ್ರಿಗೂ ಸಹ ಭಾಳಷ್ಟು ಜನ ಇದ್ದಾರೆ. ಸೊ ಅವರು ಈಗ ಅದನ್ನೇ ಏನೋ ಅವ್ರು ನಮ್ಮ ಮನಸ್ಸಲ್ಲೇ ಇಟ್ಕೊಂಡಿದ್ದೀವಿ ಅವ್ರ ಬಗ್ಗೆ ಇದು ಧನ್ಯವಾದಗಳು ಹೇಳ್ತಕ್ಕಂತಹ ಇದೆ. ಸೊ ಇದು ಪಬ್ಲಿಕೇಶನ್ಸ್ ಯಾವುದಿದೆಯಲ್ಲ, ಪಬ್ಲಿಕೇಶನ್ ಎಲ್ಲ ನಂದೇ ಇದೆ ಸರ್. SN ಪಬ್ಲಿಕೇಶನ್ ಅಂತ ನಂದೇ ಇದೆ. ಬಟ್ ಮೊದಲು 2019 ಪಬ್ಲಿಕೇಶನ್ ಕೊಟ್ಟೆ. ಏನೋ ನಾವು ಓದೋ ಟೈಮಲ್ಲಿ ಏನೋ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾವು ಕೊಟ್ಟಿದ್ವಿ. ತದನಂತರ ಅದರಿಂದ ಸ್ವಲ್ಪ ನನಗೆ ಡ್ರಾಬ್ಯಾಕ್ ಆಯಿತು. ತದನಂತರ ಮತ್ತೆ ನಾನೇ ಎಲ್ಲ ಫಿನಾನ್ಷಿಯಲ್ ನಾನೇ ಸ್ಟೇಬಲ್ ಮಾಡಿಕೊಂಡು ಈಗ ಪಬ್ಲಿಕೇಶನ್ ನಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸರ್. ಓಕೆ, ನೋಡಿ ಇವರೇ ರೂಪರೇಷೆಗಳನ್ನು ನಿರ್ಮಾಣ ಮಾಡಿ, ಇವರೇ ಮನೆ ಕಟ್ಟುವ ಕೆಲಸ, ಇವರೇ ಇಂಜಿನಿಯರು, ಇವರೇ ಪ್ಲಾನ್ ಹಾಕೋರು, ಇವರೇ ಮೇಸ್ತ್ರಿ ಕೆಲಸ ಮಾಡ್ಕೊಂಡು ಮಾಡ್ತಿದ್ದಾರೆ. ಸೊ ಇದು ಅವರೊಳಗಿನ ಬದ್ಧತೆ ಮತ್ತು ಪ್ಯಾಷನ್ ಅಂತ ಭಾವಿಸ್ತೀನಿ. ಸೊ ಯಾವುದಿಲ್ಲ ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತಕ್ಕಂತಹ ಒಂದು ಕೆಲಸ ಇದು ಮಾಡ್ತಾ ಇದ್ದಾರೆ. ಸೊ ಹರೀಶ್ ಅವರಿಗೆ ಈ ಪುಸ್ತಕದ ಮೂಲಕ ಅಪಾರವಾದ ಯಶಸ್ಸು ಸಿಗಲಿ, ಮುಂದೆ ಬರ್ತಕ್ಕಂತಹ ಮುಖ್ಯ ಪರೀಕ್ಷೆಯಲ್ಲಿ ಅವರು ಪಾಸಾಗಿ ನ್ಯಾಯಾಧೀಶರಾಗಿ ಬರಲಿ ಅಂತಕ್ಕಂಥದ್ದು ನಮ್ಮ ಬಯಕೆ. ಸೊ ಒಟ್ಟಾರೆಯಾಗಿ ಕಟ್ಟ ಕಡೆಯದಾಗಿ ಏನಾದರೂ ಹೇಳಕ್ಕೆ ಬಯಸ್ತೀರಾ, ಅಥವಾ ಈ ಪುಸ್ತಕದ ವಿಶಿಷ್ಟತೆ ಈ ಕಾರಣಕ್ಕೆ ನೀವು ಓದಬೇಕು ಅಂತ ಹೇಳ್ತಕ್ಕಂಥದ್ದು? ಒಂದೇ ಒಂದು ವಿಷಯ ಹೇಳ್ತೀನಿ ಸರ್, ಮೋಟಿವೇಟರ್ ಆಗಿ ನಿಮ್ಮ ತಂದೆ ತಾಯಿನ ಮಾತ್ರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೇರೆ ಯಾರನ್ನು ಬೇಡ ಅಂತ ಹೇಳ್ತೀನಿ. ಮತ್ತೆ ನೀವು ಓದ್ಬೇಕಾದ್ರೆ ತುಂಬಾ ಮೋಟಿವೇಶನಲ್ ವಿಡಿಯೋಸ್ ನೋಡ್ತಾ ಇರ್ತೀರಿ. ಸರ್ ಅಷ್ಟೇ ತುಂಬಾ ಸ್ಟ್ರಗಲ್ ಪಟ್ಟು ಬಂದಿರ್ತಾರೆ. ಅವರು ತುಂಬಾ ಸ್ಟ್ರಗಲ್ ಪಟ್ಟು ಈಗ ಏನು UPSC 644 ರ್ಯಾಂಕ್ ಬಂದು ಮತ್ತೆ ಈಗ ಅವರು ಒಂದು ಎಲ್ಲರಿಗೂ ಏನು ಬೋಧನೆ ಮಾಡ್ತಿದ್ದಾರೆ. ಕರ್ನಾಟಕದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೋಡಿ. ಶಾಂತ ಮಾರ್ಗ ಅಂದ್ರೆ ಯಾವ ರೀತಿ ಅಂದ್ರೆ, ಶಾಂತತೆ ಅಂದ್ರೆ ಬುದ್ಧನ ಅನ್ಕೊಳ್ತೀವಿ. ಯಾಕಂದ್ರೆ ಅವರ ಮುಗುಳ್ನಾಗೆ ಒಂದು ಶಾಂತ ರೀತಿಯಲ್ಲಿ ಇರುತ್ತಲ್ವಾ. ಮೇ ಬಿ ಅದೇ ಕಾನ್ಸೆಪ್ಟ್ ಇಟ್ಟಿದ್ದಾರೇನೋ ಗೊತ್ತಿಲ್ಲ. ಬಟ್ ಅವ್ರದ್ದು ನನ್ಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಒಂದು ಆ ಶಾಂತ ಅಂದ್ರೆ ನೀವು ಎಷ್ಟು ಸೌಮ್ಯದಿಂದ ಇರ್ತೀರಾ, ಎಷ್ಟು ಸಹನೆಯಿಂದ ಇರ್ತೀರಾ, ಎಷ್ಟು ತಾಳ್ಮೆಯಿಂದ ಇರ್ತೀರಾ, ಒಂದಲ್ಲ ಒಂದಿನ ಸಕ್ಸಸ್ ಆಗ್ತೀರಾ ನೀವು. ಏನು ಮತ್ತೆ ಇಲ್ಲಿ ಏನಂದ್ರೆ ನಿಮ್ಮ ಬೆನ್ನನ್ನ ನೀವೇ ತಡ್ಕೊಂಡು ಮುಂದೆ ಬರಬೇಕು. ನಿಮ್ಮ ಇಲ್ಲಿ ನಿಮ್ಗೆ ಯಾಕಂದ್ರೆ ಸಾಕಷ್ಟು ಏಳು ಬೀಳುಗಳನ್ನ ನಾನು ಕಂಡಿದ್ದೀನಿ. ಓಕೆ, ಇವ್ರು ಹೇಳೋದ್ರಲ್ಲಿ ಒಂದು ಮಾತು ತುಂಬ ಅರ್ಥಗರ್ಭಿತಿತ್ತು, ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ಬೇಕಂತೇಳಿ. ಇದಕ್ಕೆ 2 ಕಾರಣಗಳನ್ನು ಕೊಡ್ತೀನಿ. ಯಾಕೆ ನಮ್ಮ ಬೆನ್ನು ನಾವು ತಟ್ಕೊಳ್ಬೇಕಂದ್ರೆ 2 ಕಾರಣ. ಮೊದಲನೇ ಕಾರಣ, ಜನರಿಗೆ ನಮ್ಮ ಬೆನ್ನನ್ನು ತಟ್ಕೊಳ್ಳೋಕೆ ಮನಸ್ಸಿರಲ್ಲ. ಓಕೆ, ಹೌದು, ಖಂಡಿತ. ಇವನ್ ಬೆನ್ನ ಯಾಕೆ ತಟ್ಟಬೇಕು ಅಂತ. ಸೆಕೆಂಡ್ ಥಿಂಗ್, ಮನಸ್ಸಿರುತ್ತೆ, ತಟ್ಟಕ್ಕೆ ಟೈಮ್ ಇರಲ್ಲ. ಸೊ ಟೈಮು ಇರಲ್ಲ, ಮನಸ್ಸು ಇರಲ್ಲ ಅಂತಂದಾಗ ಅವಾಗ ನಮ್ಮ ಬೆನ್ನು ನಾವೇ ತಟ್ಕೊಳ್ಬೇಕು, ನಮ್ಮ ತುತ್ತೂರಿಯನ್ನು ನಾವೇ ಓದಬೇಕಾಗುತ್ತೆ. ಸೊ ನಮ್ಮ ಬಾಳಿನ ಶಿಲ್ಪಿ ನಾವೇ ಅಂತ ಹೇಳ್ತಾ ಈ ಪುಸ್ತಕವನ್ನು ತೆಗೆದುಕೊಳ್ಳಿ. ಪ್ರಾಮಾಣಿಕ ಅಭಿಪ್ರಾಯಗಳನ್ನು ಇಲ್ಲಿನ ಕೊಟ್ಟಿರ್ತಕ್ಕಂತಹ ನಂಬರ್ ಕೊಟ್ಟಿದ್ದೀವಿ. ಇಲ್ಲಿ ಪುಸ್ತಕದ ಹಿಂದೆ ಒಂದು ನಂಬರ್ ಇದೆ. ಆ ನಂಬರ್ಗೆ ತಮ್ಮ ಪ್ರಾಮಾಣಿಕ ಅಭಿಪ್ರಾಯಗಳನ್ನು ಸಲ್ಲಿಸಿ. ಸೊ ಎಲ್ಲ ಪುಸ್ತಕ, ಯಾವುದೇ ಪುಸ್ತಕ 100% ಪರ್ಫೆಕ್ಟ್ ಅಲ್ಲ. ಸೊ ಒಳಿತು ಕೆಡುತುಗಳು ಇತ್ತೇ ಇರುತ್ತೆ. ಸೊ ಒಳಿತುಗಳನ್ನು ಸಹ ಹೇಳಿ, ನಲ್ಲತೆ ಮತ್ತು ಅಲ್ಲತೆಗಳನ್ನು ಎರಡನ್ನೂ ಸಹ ಹೇಳಿ, ಎರಡನ್ನೂ ಸಮಸ್ಥಿತಿ ಮತ್ತು ಸಮಾನ ರೀತಿಯಲ್ಲಿ ತೆಗೆದುಕೊಂಡ ಸ್ಥಿತಪ್ರಜ್ಞ ಮನಸ್ಥಿತಿಯಲ್ಲಿ ತೆಗೆದುಕೊಳ್ಳುವಂತಹ ಒಂದು ವ್ಯವಧಾನ, ಮನಸ್ಥಿತಿ ಮತ್ತು ಪ್ರಜ್ಞೆ ಹರೀಶ್ ಅವರೆಲ್ಲ ನಾನು ಕಂಡುಕೊಂಡಿದ್ದೇನೆ. ಸೊ ಒಳಿತು ಕೆಡುತುಗಳನ್ನು ನೀವು ಪ್ರಾಮಾಣಿಕವಾಗಿ ಹಂಚ್ಕೊಳ್ಳಿ. ಸೊ ದಟ್ ಇದು 2ನೇ 3ನೇ ಪಬ್ಲಿಕೇಶನ್ಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವ. ಮತ್ತೆ ಇನ್ನೂ ಒಂದು ಮನವಿ ಸ್ಪರ್ಧಾರ್ಥಿಗಳಲ್ಲಿ ಏನಂದ್ರೆ, ನಿಮಗೆ ಏನೇ ಒಂದು ಪುಸ್ತಕದಲ್ಲಿ ತಪ್ಪು ಕಂಡು ಬಂದರೆ ನನಗೆ ಇಂಟಿಮೇಟ್ ಮಾಡಿ. ಈ ಸರಿ ಎಲ್ಲ ಮುಂದಿನ ಸರಿ ತಿದ್ದುಕೊಳ್ತೀನಿ. ಇಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ, ಓಕೆನಾ? ಮಾತಾಡಿ ಸರ್. ಇದು ಅದು ಹೇಳಿದ್ರಲ್ಲ ಅವರು, ಪರ್ಫೆಕ್ಟ್ ಇಸ್ ಎ ಮಿತ್, ಪರ್ಫೆಕ್ಟ್ ಇಸ್ ದ ಎನಿಮಿ ಆಫ್ ದಿ ಗುಡ್. ಸೊ ಡೋಂಟ್ ಟ್ರೈ ಟು ಬಿಕಮ್ ಪರ್ಫೆಕ್ಟ್. ದಿಸ್ಟ್ ಮಿಸ್ಟರ್ ಪರ್ಫೆಕ್ಟ್ ಈಸ್ ಓನ್ಲಿ ದೇರ್ ಇನ್ ಫಿಲಮ್ ಇಂಡಸ್ಟ್ರಿ, ಬಟ್ ಅದು ಜೀವನದ ವಾಸ್ತವದಲ್ಲಿ ಇಲ್ಲ. ಓಕೆನಾ? ಸೊ ಫೈನ್, ಇಷ್ಟು ಹೇಳ್ತಾ ನಮ್ಮ ಈ ಮಾತಿಗೆ ಮಂಗಳವಾಡ್ತಾ ಮತ್ತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಅರಸ್ತಾ ಇದ್ದೀವಿ ನಮ್ಮ ಶಾಂತ ಮಾರ್ಗದಿಂದ. ಹಾಗೆ ಮತ್ತೆ ನಿಮ್ಮ ಅಡ್ವೊಕೇಟ್ ಹರೀಶ್ ಕಡೆಯಿಂದನು ಎಲ್ಲ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಮತ್ತು ಕರುನಾಡ ಜನತೆಗೆ ಒನ್ಸ್ ಅಗೇನ್ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ನಮಸ್ಕಾರ. ನಮಸ್ತೆ.